ಹಲೋ ಹಲೋ ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಡೈಮಂಡ್ ಗ್ರೂಪ್ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಹಾಗೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ ನೋಡ್ತಿದ್ದೀರೋ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಡೈಮಂಡ್ ಗ್ರೂಪ್ ಈ ಒಂದು ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವತ್ತು 4ನೇ ಕಂತಿನ ಡ್ರಾ ನಡೀತಿದೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ನಿಮಗೆಲ್ಲರಿಗೂ ತಿಳಿದಿರೋ ಥರ 10ನೇ ತಾರೀಕಿನ ಒಳಗಾಗಿ ಯಾರೆಲ್ಲ 700 ರೂಪಾಯಿ 700 ರುಪೀಸ್ನ ಪೇ ಮಾಡಿರ್ತೀರ ಅವರಿಗೆ ಡೈಮಂಡ್ ರಿಂಗ್ ಸಿಗ್ತಿದೆ. ಅಂದರೆ ಇದೊಂದು ಲಕ್ಕಿಯಾಗಿ ಸಿಗ್ತಿದೆ. ಸೊ ಅದೆಲ್ಲ ಆಲ್ರೆಡಿ ನಿಮಗೆ ತಿಳಿದಿರುವಂಥದ್ದು. ಸೊ ಹಾಗಾಗಿ ಈ ಸಲದ 4ನೇ ಕಂತಿನ ಡೈಮಂಡ್ ರಿಂಗ್ ವಿಜೇತರು 10 ಜನ ವಿಜೇತರು ಯಾರು ಅಂತ ನೋಡುವಂಥ ಸಮಯ. ಹಾಗೆಯೇ ಯಾರು ಅಂತ ನಾನಂತೂ ಕಾತುರಿದ್ದೀನಿ, ನೀವು ಕೂಡ ಕಾತುರಿದ್ದೀರಾ. ಹಾಗೆ ನಮ್ಮ ಕಾಯಿನ್ ಕೂಡ ಆಲ್ರೆಡಿ ರೆಡಿ ಇದೆ. ಸೊ ನಿಮಗೆ ಒಂದು ಸಲ ಶೋ ಮಾಡಿ ನಾವು ಈ ಬಾಕ್ಸ್ ಒಳಗಡೆ ಹಾಕ್ತಿದ್ದೀವಿ, ಯಾಕಂದರೆ ನಿಮಗೆ ಕ್ಲಿಯರ್ ಆಗಿಲ್ಲ ಅಂತ. ಈಗ ಫಸ್ಟ್ ಟ್ರೇ ರೆಡಿ ಇದೆ. ಸೊ ಅದರಲ್ಲಿ ನಿಮ್ಮ ನಂಬರ್ಸ್ ಇದೆ, ನೀವೊಂದು ಸಲ ಲೈವ್ ಆಗಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಗ್ರೂಪಿಗೂ ಕೂಡ ಹಾಕಿದ್ದಾರೆ ಯಾವ ನಂಬರ್ಸ್ನವರು 10 ತಾರೀಕಿನ ಒಳಗಾಗಿ 700 ರೂಪಾಯಿನ ಪೇ ಮಾಡಿದ್ದೀರಾ ಅಂತ. ಸೊ ಫಸ್ಟ್ ಟ್ರೇ ಈ ಬಾಕ್ಸ್ ಒಳಗಡೆ ಹೋಗ್ತಿದೆ. ಆ್ಯಂಡ್ ಹಾಗೆ ನೆಕ್ಸ್ಟ್ ಟ್ರೇ ಈ ಸಲ ತುಂಬ ಜನ 10 ತಾರೀಕಿನ ಒಳಗೆ ಹಾಗೆ ಪಾವತಿಸಿದ್ದಾರೆ. ಬಿಕಾಸ್ ತುಂಬ ಜನ ಕನಸಾಗಿರ್ಬೋದು ಡೈಮಂಡ್ ರಿಂಗ್ಸ್. ಈಗ ಹೇಗೆ 4 ತಿಂಗಳು ಹೋಯಿತು ಡೈಮಂಡ್ ಗ್ರೂಪಲ್ಲಿ ಅಂತ ಗೊತ್ತೇ ಆಗಲಿಲ್ಲ. ಆಲ್ರೆಡಿ 3 ತಿಂಗಳು ಮುಗೀತು, ಇದು 4ನೇ ತಿಂಗಳು. ಸೊ 2ನೇ ಟ್ರೇ ಕಾಯಿನ್ಸ್ ಎಲ್ಲ ಈ ಬಾಕ್ಸ್ ಒಳಗಡೆ ಹೋಗ್ತಾ ಇದೆ. ಹಾಗೆಯೇ ಬೇಗ ಬೇಗ ಕಾಯಿನ್ಸನ್ನು ನಾವು ಇದರೊಳಗಡೆ ಹಾಕಿ ಡೈಮಂಡ್ ರಿಂಗ್ನ ಫಸ್ಟ್ ಲಕ್ಕಿ ವಿಜೇತರು ಯಾರು ಅಂತ ನೋಡುವಂಥ ಸಮಯ. ಓಕೆ, ನಿಮಗೆ ಶೋ ಮಾಡೋದು ಯಾಕೆ ಅಂತ ಹೇಳಿದರೆ ಗ್ರೂಪಿಗೂ ಒಂದು ಸಲ ಹಾಕಿದ್ದಾರೆ, ಯಾಕಂದರೆ ಕನ್ಫರ್ಮ್ ಇರಲಿ ನಿಮ್ಮ ಕಾಯಿನ್ಸ್ ಅದರಲ್ಲಿ ಇದೆಯೋ ಇಲ್ವೋ ಅನ್ನೋದಕ್ಕೆ. ಹಾಗೆ ಇಲ್ಲಿ ಶೋ ಮಾಡ್ತಿರೋದು ಯಾಕೆ ಅಂತ ಹೇಳಿದರೆ ನಿಮಗೆ ಒಂದು ಸಲ ಕ್ಲಾರಿಟಿ ಸಿಗಲಿ, ಕ್ಲಿಯರ್ ಆಗಿರಲಿ ನಮ್ಮ ಕಾಯಿನ್ಸ್ ಅದರಲ್ಲಿ ಇದೆ. ಸೊ ನಾವು ಕೂಡ ಡೈಮಂಡ್ ರಿಂಗ್ ವಿಜೇತರು ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ಎಲ್ಲನೂ ನೀಟಾಗಿ ನಿಮಗೆ ಶೋ ಮಾಡ್ತಿದ್ದೀವಿ. ನಾವು ಒಂದೊಂದು ಕಾಯಿನ್ಸನ್ನು ಕೂಡ ಹಾಗೆ ಈ ಬಾಕ್ಸ್ ಒಳಗೆ ಹೋಗ್ತಿದೆ. ನಾವು ಫುಲ್ ಮಿಕ್ಸ್ ಮಾಡಿ ನಿಮಗೆ ಫಸ್ಟ್ ಡೈಮಂಡ್ ರಿಂಗ್ನ ವಿಜೇತರು ಯಾರು ಅಂತ ನಮಗೆ ತೋರಿಸುವಂಥ ಸಮಯ. ಸೊ ನೀವು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಿದ್ದೀರಾ. ಹಾಗೆ ಇಲ್ಲಿ ಕೂತಿರೋರು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಿದ್ದೀರಾ. ಯಾಕಂದರೆ ಇದು ತಿಂಗಳು ಹೋದ ಹಾಗೆ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸೊ ನನಗೆ ಈ ತಿಂಗಳು ಸಿಕ್ಕಲಿಲ್ಲದ್ರೆ ಇನ್ನೊಂದು ನೆಕ್ಸ್ಟ್ ತಿಂಗಳು ಸಿಗುತ್ತಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಎಲ್ಲ ಯಾವತ್ತೂ ನಿಮ್ಮಲ್ಲಿ ಇರಲಿ. ಅದಕ್ಕೆ ಯಾವತ್ತೂ ಡೈಮಂಡ್ ಗ್ರೂಪ್ ಅವರು ನಿಮಗೆ ಬೇಜಾರಂತೂ ಗ್ಯಾರಂಟಿ ಮಾಡಲ್ಲ. ಬಿಕಾಸ್ ಒಳ್ಳೊಳ್ಳೆ ಆಫರ್ಸ್ ಕೊಡ್ತಿದ್ದಾರೆ ಅವರು ಮಂತ್ಲಿ ಹೋದ ಹಾಗೆ. ಆ್ಯಂಡ್ ಒಂದೊಂದು ಟ್ರೇನು ಶೋ ಆಗ್ತಾ ಇದೆ. ಹಾಗೆ ಇದರೊಳಗಡೆ ಕಾಯಿನ್ಸ್ ಹೋಗ್ತಾ ಇದೆ. ಹಾಗೆ ತುಂಬ ಜನ ಪ್ರೇ ಮಾಡ್ತಿರ್ಬೋದು, ಎಂಕೊಂಚಿ ತಿಕ್ಕಡು ನನಗೊಂದು ಸಿಗಬೇಕು ಅಂತ. ಸೊ ಯಾಕೆ ಲೈವ್ ನೋಡ್ತಿರೋರು ಯಾಕೆ, ಇಲ್ಲಿ ಕೂತಿರೋರೇ ತುಂಬ ಜನ ಪ್ರೇ ಮಾಡ್ತಿರ್ಬೋದು ಈ ಸಲ ಸಿಗ್ಬೋದೇನೋ ನನಗೆ ಡೈಮಂಡ್ ರಿಂಗ್ ಅಂತ. ಹಾಗೆ ಲೈವ್ ನೋಡ್ತಿರೋರು ಕೂಡ ಪ್ರೇ ಮಾಡ್ತಿರ್ಬೋದು. ಯಾರೆಲ್ಲ ಲೈವ್ ಒಂದು ವೇಳೆ ಸಡನ್ನಾಗಿ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬಲ್ಲಿ ಸಿಕ್ಕಿದವರು ಇರ್ಬೋದು, ಅವರು ಕೂಡ ಇದೊಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ನಿಮಗೆ ಇದರಿಂದ ತುಂಬ ಹೆಲ್ಪ್ಫುಲ್ ಇದೆ. ಯಾಕಂದರೆ ಈಗಿನ ಜನ್ರೇಷನಲ್ಲಿ, ಈಗಿನ ಸಿಚುವೇಷನಲ್ಲಿ ಎಲ್ಲದಕ್ಕೂ ತುಂಬ ಕಾಸ್ಟ್ಲಿ ಆಗಿ ಹೋಗ್ತಾಯಿದೆ. ಸೊ ಆ ಕಾಸ್ಟ್ಲಿ ದುನಿಯಾದಲ್ಲಿ ಈ ಡೈಮಂಡ್ ಗ್ರೂಪ್ ಒಂದು ನಮಗೆ ಸಪೋರ್ಟಿವ್ ಆಗಿದೆ. ಬಿಕಾಸ್ 700 ರೂಪಾಯಲ್ಲಿ ನಮಗೆ ಒಂದೊಂದು ತಿಂಗಳಿಗೂ ಕೂಡ ನಮಗೆ ಸಪೋರ್ಟಿವ್ ಆಗಿರುವಂಥದ್ದು. ಎಸ್, ಒಂದೊಂದು ಟ್ರೈನು ಹೋಗ್ತಾ ಇದೆ. ಸೊ ಮಿಕ್ಸು ಆಗ್ತಿದೆ. ಇನ್ನು ಸ್ವಲ್ಪ ಟ್ರೈ ಅಷ್ಟೇ ಬಾಕಿ ಇರುವಂಥದ್ದು. ಸೊ ಎಲ್ಲ ಶೋ ಆಗ್ತಿದೆ. ಎಲ್ಲರೂ ಒಂದು ಸಲ ನಿಮ್ಮ ನಂಬರ್ಸ್ನ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಮ ನಂಬರ್ಸ್ ಇದೆಯೋ ಇಲ್ವೋ ಅಂತ. ಆಲ್ರೆಡಿ ಎಲ್ಲ ಇದೆ, ಅವರು ಕ್ರಾಸ್ ಚೆಕ್ ತುಂಬ ಸಲ ಮಾಡಿದ್ದಾರೆ. ಆದರೂ ಕೂಡ ನಿಮಗೆ ಶೋ ಮಾಡೋದಂದರೆ ನಿಮ್ಮ ಕಾಯಿನ್ಸ್ ನೀವು ಇದೆಯಾ ಇಲ್ವೋ ಅಂತ ನೋಡಿ ಅಂತ. ಎಸ್, ಒಂದೊಂದು ಕಾಯಿನ್ಸ್ ಹೋಗ್ತಾ ಇದೆ. ಈ ಸಲದ ವಿಜೇತರು ಯಾರಾಗಿರ್ಬೋದು, ಫಸ್ಟ್ ಲಕ್ಕಿ ವಿಜೇತರು ನಮ್ಮ ಡೈಮಂಡ್ ರಿಂಗ್ ಇತ್ತು ಯಾರಾಗಿರ್ಬೋದು? ತುಂಬ ಜನ ಪ್ರೇ ಮಾಡ್ತಾರೆ ನನಗೆ ಬರಲಿ ಅಂತ. ಸೊ ಈವನ್ ನಾನು ಅಷ್ಟೇ, ನಾನು ಮಾಡ್ತೀನಿ ನನಗೆ ಬರಲಿ ಅಂತ. ಎಸ್, ಈ ಸಲ ನಾವು ನೀಟಾಗಿ ನೋಡಿ, ಒಂದು ಕಾಯಿನ್ ಕೆಳಗೆ ಬೀಳದೆ ನೀಟಾಗಿ ಅಷ್ಟು ಪ್ರೆಸೆಂಟ್ ಮಾಡ್ತಿದ್ದಾರೆ. ನಾನು ಹೇಳಿದ್ದಾಗಲಿಲ್ಲ ಅನಿಸುತ್ತೆ. ಇಟ್ಸ್ ಓಕೆ, ಅದನ್ನು ನಾನೇ ಹೆಕ್ಕಿ ಕ್ಲಿಯರ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಹೇಳಿದ ತಕ್ಷಣ ಒಂದು ಕಾಯಿನ್ ಬಿತ್ತು, ಒಂದೇ ಕಾಯಿನ್ ಬಿದ್ದದ್ದು. ಮತ್ತೆಲ್ಲನೂ ಕ್ಲಿಯರ್ ಆಗಿದೆ.
ಎಸ್, ಕ್ಲಿಯರ್ ಆಯಿತು. ಇನ್ನು ಒಂದು 3-4 ಟ್ರೇ ಅಷ್ಟೇ ಬಾಕಿ ಇರುವಂಥದ್ದು. ಇನ್ನು ಓಕೆ, ಇನ್ನು ಒಂದೇ ಟ್ರೇ, ಯಾಕಂದರೆ ಬೇರೆ 3-4 ಉಳಿದ ಟ್ರೇಗಳು 10 ತಾರೀಕಿನ ನಂತರ ಯಾರು 700 ರೂಪಾಯಿ 700 ರುಪೀಸ್ನ ಪೇ ಮಾಡಿದಾರೋ ಅವರ ಕಾಯಿನ್ಸ್ ಇರುವಂಥದ್ದು. ಇಲ್ಲಿಗೆ ಇದು ಲಾಸ್ಟ್ ಟ್ರೇ. ಅಂದರೆ 10 ತಾರೀಕಿನ ಒಳಗಾಗಿ ಹಣನ ಪಾವತಿಸಿ ಯಾರೆಲ್ಲ ಡೈಮಂಡ್ ರಿಂಗ್ನ ವಿಜೇತರ ಕಾಯಿನ್ಸ್ ಇದರಲ್ಲಿ ಇದೆಯೋ ಅವರ ಕಾಯಿನ್ಸ್ ಇದರಲ್ಲಿದೆ. ಸೊ ಕ್ಲೋಸ್ ಮಾಡ್ತಿದ್ದೀವಿ. ಒಂದು ಸೆಕೆಂಡ್. ಓಕೆ, ನಾವು ಒಂದ್ಸಲ ರೋಲ್ ಮಾಡೋಣ. ಒಂದ್ಸಲ ಒಳಗಿಂದ ಫುಲ್ ಮಿಕ್ಸ್ ಮಾಡ್ತಿದ್ದೀವಿ. ಅದಾದಮೇಲೆ ರೋಲ್. ಎಸ್, ಮಿಕ್ಸ್. ನೀವೇ ನೋಡ್ತಿದ್ದೀರಾ, ಫುಲ್ ಮಿಕ್ಸ್ ಆಗ್ತಿದೆ. ಆಲ್ರೆಡಿ ಅವರು ಕೈಯಲ್ಲಿ ಸಮೇತ ಎಲ್ಲ ಮಿಕ್ಸ್ ಮಾಡಿದ್ರು, ಆದರೂ ಕೂಡ ಇನ್ನೊಂದು ಸಲ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಎಸ್, ಈಗ ಕ್ಲಿಯರ್ ಆಗಿದೆ. ನಾನಿಲ್ಲಿ ಇರುವಂಥ ಯಾರಾದರೂ ಆಡಿಯನ್ಸಲ್ಲಿ ಒಬ್ಬರನ್ನ ಕರಿತೀನಿ. ಯಾಕಂದರೆ ಒಂದು 5 ಕಾಯಿನ್ಸ್, ಅಂದರೆ ಒಂದಾದಮೇಲೆ ಒಂದು ಕಾಯಿನ್ಸ್ನ 5 ಕಾಯಿನ್ ಒಬ್ಬರೇ ತೆಗಿತಾರೆ. ಸೊ ಮ್ಯಾಮ್ ಬನ್ನಿ. ನೀವೊಂದ್ಸಲ ಕೈ ಮೇಲೆ ಮಾಡಿ ಮ್ಯಾಮ್. ಸೊ ಕ್ಲಿಯರ್ ಇದೆ ಅವರ ಕೈ. ಒಂದ್ಸಲ ನಾವು ಹ್ಯಾಂಡಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಮಿಕ್ಸ್ ಮಾಡಿ ಮ್ಯಾಮ್, ಮಿಕ್ಸ್ ಮಾಡಿ ಫುಲ್. ಓಕೆ, ಒಂದು ಕಾಯಿನ್ ತೆಗೀರಿ. ಓಕೆ, ಡೈಮಂಡ್ ರಿಂಗ್ನ ಫಸ್ಟ್ ವಿಜೇತರು 788 788. ಕಲಿಮಾ ಸಾದಿಯಾ ಕಾರ್ಕಳ. ಹಲಿಮಾ ಕಾರ್ಕಳ. ಹಲಿಮಾ ಸಾದಿಯಾ ಕಾರ್ಕಳ. ಕಂಗ್ರ್ಯಾಚುಲೇಷನ್ ಮ್ಯಾಮ್. ಓಕೆ, ಫಸ್ಟ್ ಇದಾಯಿತು. ಇನ್ನು ಸೆಕೆಂಡ್ ಇದಕ್ಕೆ ಹೋಗ್ತಿದ್ದೀವಿ. ಇನ್ನೊಂದ್ಸಲ ಮ್ಯಾಮ್ ಮಿಕ್ಸ್ ಮಾಡಿ. ಓಕೆ, ನೆಕ್ಸ್ಟ್ ನಾವು ವಿಜೇತರು ಯಾರು ಅಂತ ನೋಡುವಂಥ ಸಮಯ. ಒಂದ್ಸಲ ನೀವು ಹ್ಯಾಂಡ್ ಮೇಲೆ. ಸೊ ಕ್ಲಿಯರ್ ಇದೆ. ಆ್ಯಂಡ್ ಎಲ್ಲ ಮಿಕ್ಸ್ ಮಾಡಿ ಒಂದು ಕಾಯಿನ್ ತೆಗಿರಿ. ಫಸ್ಟ್ ಇದು ಡ್ರಾ ಆಯಿತು. ಇನ್ನು ಸೆಕೆಂಡ್ ಇದು. ಸೊ ಎರಡನೇ ಡೈಮಂಡ್ ರಿಂಗ್ ವಿಜೇತರು ಯಾರು ಅಂತ ನೋಡೋಣ. ಎಷ್ಟು ತೆಗಿರಿ ಮ್ಯಾಮ್. 546 546 ಪ್ರತೀಕ್ ಆಚಾರ್ಯ ಕಾರ್ಕಳ. ಪ್ರತೀಕ್ ಆಚಾರ್ಯ ಕಾರ್ಕಳ. ಈ ಸಲ 2 ವಿಜೇತರು ಕೂಡ ಕಾರ್ಕಳದವರೇ. ಕಂಗ್ರ್ಯಾಚುಲೇಷನ್ಸ್ ಸರ್. ಸೊ ನಾವು 3ನೇ ವಿಜೇತರು ಯಾರಂತ ನೋಡೋಣ. ಮಿಕ್ಸ್. ಹ್ಯಾಂಡ್ ಮೇಲೆ ಮೇಡಮ್ ಮ್ಯಾಮ್, ಕ್ಲಿಯರ್ ಇದೆ. ಒಂದ್ಸಲ ಮಿಕ್ಸ್ ಮಾಡಿ ಒಂದು ಕಾಯಿನ್ ತೆಗಿರಿ. ಒನ್ 1931 1931 1931 1931 ರಿದಾ ಇಲಿಯಾಸ್ ತೀರ್ಥಹಳ್ಳಿ. ಕಂಗ್ರ್ಯಾಚುಲೇಷನ್ ಮ್ಯಾಮ್. ಸೊ 3ನೇ ಡ್ರಾನು ಆಯಿತು. ಈಗ 4ನೇ ಡೈಮಂಡ್ ರಿಂಗ್ ವಿಜೇತರು ಯಾರು ಅಂತ ನೋಡುವಂಥ ಸಮಯ. ಹ್ಯಾಂಡ್ ಮೇಲೆ ಮಾಡಿ ಮ್ಯಾಮ್, ಕ್ಲಿಯರ್ ಇದೆ. ಮಿಕ್ಸ್ ಮಾಡಿ ಒಂದು ಕಾಯಿನ್ ತೆಗಿರಿ. $1759 ಹಿತೇಶ್ ಪೂಜಾರಿ ಉಡುಪಿ. ತುಂಬ ದೂರದವರೇ ನಮಗೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಇವರ ಕೈಲಿ ನಾವು ಲಾಸ್ಟ್ ಇನ್ನೊಂದು ಕಾಯಿನ್ನ ತೆಗೆಸ್ತಿದ್ದೀವಿ. ಕೈ ಮೇಲೆ ಮಾಡಿ ಮ್ಯಾಮ್, ಕ್ಲಿಯರ್ ಇದೆ. ಮಿಕ್ಸ್ ಮಾಡಿ ಒಂದು ಕಾಯಿನ್ ತೆಗಿರಿ.
5ನೇ ವಿಜೇತರು 502, ಫಸ್ಟಿಗೆ 5 ಬಂದಿದೆ. 502, 502. ಪ್ರವೀಣ್ ಕುಮಾರ್ ಕಲ್ಲೊಟ್ಟೆ. ಪ್ರವೀಣ್ ಕುಮಾರ್ ಕಲ್ಲೊಟ್ಟೆ, ಕಂಗ್ರ್ಯಾಚುಲೇಷನ್ ಸರ್. ಇಷ್ಟು 5 ವಿಜೇತರು. ಥ್ಯಾಂಕ್ ಯು ಮ್ಯಾಮ್. ಈಗ ನೆಕ್ಸ್ಟ್ 5 ಡೈಮಂಡ್ ರಿಂಗ್ ವಿಜೇತ ನಾವು ಬೇರೆಯವ್ರನ್ನ ಕರಿತಿದ್ದೀವಿ. ಈಗ ನಾವು ಲೇಡೀಸ್ ಬಂದರು, ಈಗ ಒಬ್ಬರು ಜೆಂಟ್ಸ್ನ ಕರೆಯೋಣ. ಓಕೆ, ಇದು 5 ಡೈಮಂಡ್ ರಿಂಗ್ ವಿಜೇತರು ಯಾರು ಅಂತ ನೋಡುವಂಥ ಸಮಯ. ಸೊ ನಿಮ್ಮಷ್ಟೇ ಕ್ಯೂರಿಯಾಸಿಟಿ ನನಗೂ ಇದೆ, 5 ಜನ ಯಾರಾಗ್ಬೋದು ಅಂತ. ಸರ್ ಕೈ ಮೇಲೆ ಮಾಡಿ, ಕ್ಲಿಯರ್ ಇದೆ ಸರ್. ತಲೆ ಮೇಲೆ ಮಾಡಿ 1 ಕಾಯಿನ್ ತೆಗಿರಿ, ಮಿಕ್ಸ್ ಮಾಡಿ ತೆಗಿರಿ. ತ್ರೀ 315. ಸಾಹಿಲ್ ಶಿರ್ವಾ, ಕಂಗ್ರ್ಯಾಚುಲೇಷನ್. 6ನೇ ವಿಜೇತ. ಇಲ್ಲಿ ಯಾರಾದರೂ ಇದ್ದೀರಾ? ಅವ್ರು ಅಷ್ಟೊಂದರಿಂದ ಬಂದಿರಲಿಲ್ಲ, ಲೈವ್ ನೋಡ್ತಿದ್ದೀರಾ, ಕಂಗ್ರ್ಯಾಚುಲೇಷನ್ ಸರ್. ಈಗ 7ನೇ ವಿಜೇತರು ಯಾರು ಅಂತ ನೋಡುವಂಥ ಸಮಯ. ಸರ್ ಕೈ ಮೇಲೆ ಮಾಡಿ, ಕ್ಲಿಯರ್. ತಲೆ ಮೇಲೆ ಮಾಡಿ, ಮಿಕ್ಸ್ ಮಾಡಿ 1 ಕಾಯಿನ್ ತೆಗಿರಿ. 7ನೇ ಡೈಮಂಡ್ ರಿಂಗ್ ವಿಜೇತರು 901, 901, 901. ಶಾಹಿದಾ ಸಿರ್ಸಿ, ತುಂಬ ದೂರದವರು, ಕಂಗ್ರ್ಯಾಚುಲೇಷನ್ ಮ್ಯಾಮ್. ಶಾಹಿದಾ ಸಿರ್ಸಿ. ಓಕೆ, ಇನ್ನೊಂದು ಸಲ ಮಿಕ್ಸ್ ಮಾಡಿ ಕಾಯಿನ್. ನಾವು ಯಾರು ಡೈಮಂಡ್ ರಿಂಗ್ ಲಕ್ಕಿ ವಿಜೇತರು ಇದ್ದಾರೆ ನೋಡೋಣ. ಓಕೆ, ಅವ್ರ ಹ್ಯಾಂಡ್ ಮೇಲೆ ಇದೆ, ಕ್ಲಿಯರ್ ಇದೆ. ಮಿಕ್ಸ್ ಮಾಡಿ 1 ಕಾಯಿನ್ ತೆಗೆದು. 1445, 1445, 1445. ರಂಜಿತ್ ಮೂಡಬಿದ್ರಿ, ಕಂಗ್ರ್ಯಾಚುಲೇಷನ್ಸ್. ಓಕೆ, ನೆಕ್ಸ್ಟ್ ಇನ್ನೂ ಇದೆ. ಇನ್ನೂ ಕೆಲವರು ಅಂದ್ಕೋಬೋದು, ಅಯ್ಯೋ ಇನ್ನೂ ಇದೆ ಅಲ್ಲ ನಂದು ಬರ್ಬೋದು ಅಂತ. ಸೊ ಖಂಡಿತವಾಗ್ಲೂ ಸರ್ ಹ್ಯಾಂಡ್ ಮೇಲೆ ಮಾಡಿ, ತಲೆ ಮೇಲೆ ಮಾಡಿ, ಮಿಕ್ಸ್ ಮಾಡಿ 1 ಕಾಯಿನ್ ತೆಗಿರಿ. ಇದು 9ನೇ ಡೈಮಂಡ್ ರಿಂಗ್ ವಿಜೇತರು. 717, 717. ಆಫಿಯಾ ಕಾರ್ಕಳ, ಯಾರ್ದು ಇಲ್ಲಿ ಇದ್ದೀರಾ ಅಥವಾ ಯಾರ್ದು ಲೈವ್ ನೋಡ್ತಿದ್ರೆ ಕಂಗ್ರ್ಯಾಚುಲೇಷನ್ ಮ್ಯಾಮ್. ಎಸ್, ಈಗ ಲಾಸ್ಟ್ ಒಂದಿದೆ. ಸೊ ಇಲ್ಲಿಯವ್ರಿಗೂ ಬರ್ಬೋದು ಅಥವಾ ಲೈವ್ ನೋಡ್ತಿರೋರ್ಗೂ ಬರ್ಬೋದು. ನೋಡೋಣ ಯಾರಿಗೆ ಬರುತ್ತಂತ. ಹ್ಯಾಂಡ್ ಮೇಲೆ, ತಲೆ ಮೇಲೆ ಮಿಕ್ಸ್ ಮಾಡಿ 1 ಕಾಯಿನ್ ತೆಗಿರಿ. 2556, 2556. 2556. ಅರವಿಂದ್ ಅಯ್ಯಪ್ಪ ನಗರ, ಯಾರೂ ಇಲ್ಲ ಅಲ್ಲ ಇಲ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ ಸರ್. ಇಲ್ಲಿಗೆ ನಮ್ಮ ಡೈಮಂಡ್ ಡ್ರಿಂಕ್ಸ್ ಯಾರೆಲ್ಲ ವಿಜೇತರಾಗಿದ್ದಾರೆ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ನೆಕ್ಸ್ಟ್ ಮಂತ್ಗೆ ಕಾಯೋಣ. ನೆಕ್ಸ್ಟ್ ಮಂತು ಕೂಡ ಇದೆ ಡೈಮಂಡ್ ಡ್ರಿಂಕ್ಸ್. ಈಗ ಶುರುವಾಗ್ತಿದೆ. ಇಲ್ಲಿ ಆಲ್ರೆಡಿ 10 ತಾರೀಕಿನ ಒಳಗಾಗಿ ಹಣ ಪಾವತಿಸಿರೋ ಕಾಯಿನ್ಸ್ ಇದೆ. ಅದಕ್ಕೆ ನಾವು 10 ತಾರೀಕಿನ ನಂತರ ಯಾರೆಲ್ಲ 700 ರೂಪಾಯಿನ ಪಾವತಿಸಿದಿರೋ ಅವರ ಕಾಯಿನ್ಸ್ನ ನಾವು ಇದರೊಳಗಡೆ ಮಿಕ್ಸ್ ಮಾಡ್ತಿದ್ದೀವಿ. ಆ ಕಾಯಿನ್ಸ್ನ ನಾವು ನಿಮಗೆ ಒಂದು ಸಲ ಶೋ ಮಾಡ್ತೀವಿ. ಶೋ ಮಾಡಿ ಆದಮೇಲೆ ಈ ಬಾಕ್ಸ್ ಒಳಗಡೆ ಆ ಕಾಯಿನ್ಗಳು ಹೋಗ್ತಿದೆ. ಸೊ ಅದು ಬರೀ 3 ಟ್ರೇ ಇರೋದ್ರಿಂದ ಬೇಗ ನಾವು ಹಾಕ್ತಿದ್ವಿ. ಈ ಸಲ ತುಂಬ ಜನ 10 ತಾರೀಕಿನ ಮುಂಚಿತವಾಗಿ ಹಣ ಪಾವತಿಸಿದ್ದಾರೆ. ಸೊ ಲಕ್ಕಿ ವಿನ್ನರ್ ನಾವು ಕೂಡ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ. ಸೊ ಇದು 10 ತಾರೀಕಿನ ನಂತರ ಯಾರೆಲ್ಲ ಹಣ ಪಾವತಿಸಿದರೋ ಅವರ ಕಾಯಿನ್ಸ್
ಇದರೊಳಗಡೆ ಹೋಗ್ತಿದೆ. ಸೊ ನೆಕ್ಸ್ಟ್ ಮಂತ್ ನೀವು ಕೂಡ 10 ತಾರೀಕಿನ ಮುಂಚಿತವಾಗಿ ಹಣ ಪಾವತಿಸಿ, ಆಗ ನೀವು ಕೂಡ ಡೈಮಂಡ್ ರಿಂಗ್ ವಿಜೇತರು ಆಗ್ಬೋದು. ಎಸ್, 2 ಟ್ರೇ ಆಯಿತು. ಇನ್ನು ಲಾಸ್ಟ್ 1 ಟ್ರೇ ಇದೆ. ಇದರಲ್ಲಿ ಈಗ ಎಲ್ಲರ ಕಾಯಿನ್ಸ್, ಯಾರೆಲ್ಲ ಡೈಮಂಡ್ ಗ್ರೂಪಲ್ಲಿ ಇದ್ದೀರೋ ಅವರೆಲ್ಲರ ಕಾಯಿನ್ಸ್ ಈ ಬಾಕ್ಸ್ ಒಳಗಡೆ ಹೋಗಿದೆ. ಸೊ ಲಾಸ್ಟಿಗೆ ನಾವು ಇದೆಲ್ಲ ಕ್ಲಿಯರ್ ಆದ ಮೇಲೆ ಡೈಮಂಡ್ ರಿಂಗ್ಸಿಗಂತ ನಾವು 10 ಕಾಯಿನ್ಸ್ನ ನಾವು ಆಲ್ರೆಡಿ ತೆಗೆದಿಟ್ಟಿದ್ದೀವಿ. ಆ ಕಾಯಿನ್ಸನ್ನು ಕೂಡ ಇದರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು ಲಾಸ್ಟ್ ಕಾಯಿನ್. 10 ತಾರೀಕಿನ ನಂತರ ಯಾರೆಲ್ಲ 700 ರೂಪಾಯಿನ ಪಾವತಿಸಿದರೋ ಅವರ ಕಾಯಿನ್ಸ್ ಕ್ಲಿಯರ್ ಆಯಿತು. ಈಗ ಉಳಿದಿರುವಂಥದ್ದು ಡೈಮಂಡ್ ರಿಂಗ್ಸಿಗೆ ನಾವು 10 ಕಾಯಿನ್ಸ್ ತೆಗೆದಿದ್ವಿ. ಆ ಕಾಯಿನ್ಸ್ನ ನಾವು ಇದರೊಳಗಡೆ ಮಿಕ್ಸ್ ಮಾಡ್ತಿದ್ವಿ. ಸೊ ಎಲ್ಲರ ಕಾಯಿನ್ಸ್, ಯಾರೆಲ್ಲ ಡೈಮಂಡ್ ಗ್ರೂಪ್ಸಲ್ಲಿ ಇದ್ದೀರೋ ಅವರೆಲ್ಲರ ಕಾಯಿನ್ಸ್ ಇದರೊಳಗಡೆ ಇದೆ. ಆ್ಯಂಡ್ ಅವ್ರು ಹ್ಯಾಂಡ್ ಆಗಿ ಫುಲ್ ಮಿಕ್ಸ್ ಮಾಡಿದರು. ಕ್ಲೋಸ್ ಮಾಡಿ ನಾವು ಒಂದ್ಸಲ ಟರ್ನ್ ಮಾಡೋಣ. ಈ ಸಲದ್ದು ಏನು ನಿಮಗೆ ಲಕ್ಕಿ ವಿನ್ನರ್ ಏನಿದೆ ಗಿಫ್ಟ್ಸ್ ಅಂತ ಗೊತ್ತಿದೆಯಾ? ಹೀರೋ HF 100 3 ಜನಕ್ಕೆ ಹೋಗ್ತಿದೆ. 3 ಜನಕ್ಕೆ ಬೈಕ್. ತುಂಬ ಹುಡುಗರದು ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಇದೆಲ್ಲ ತುಂಬ ಡ್ರೀಮ್ ಇರುತ್ತೆ ಬೈಕ್ ತೊಗೋಬೇಕಂತ. ಸೊ ಅವ್ರ ಆಸೆ ಈಡೇರಲಿಕ್ಕೋಸ್ಕರ 3 ಜನಕ್ಕೆ ಬೈಕ್ ಕೊಡ್ತಿದ್ದಾರೆ. ಸೊ ಫಸ್ಟ್ ವಿಜೇತರು ಯಾರು ಅಂತ ನೋಡೋಣ. ಓಕೆ, ಬನ್ನಿ ಸರ್. ಕೈ ಮೇಲೆ ಮಾಡಿ ಸರ್, ಪನಿಷ್ಮೆಂಟ್ ಇದು ಹೊಸ ಕ್ಲಿಯರ್ ಇದೆ. ತಲೆ ಮೇಲೆ ಮಾಡಿ ಮಿಕ್ಸ್ ಮಾಡಿ 1 ಕಾಯಿನ್ ತೆಗಿರಿ. ನಾಲ್ಕು 6 1 461. ಯಾರ್ದು ಇದ್ದೀರಾ ಇಲ್ಲಿ? ಅಮೀನಾ ಕಾರ್ಕಳ. ಅಮೀನಾ ಕಾರ್ಕಳ ಯಾರ್ದು ಇದ್ದೀರಾ? ಅಮೀನಾ ಕಾರ್ಕಳ. ಎಸ್, ನಾವು ಅವರಿಗೆ ಫೋನ್ ಮಾಡೋಣ. ಅವ್ರಿಗೊಂದು ಸರ್ಪ್ರೈಸ್ ಹಾಕೋಣ. ಒಂದು ವೇಳೆ ಅವ್ರು ಲೈವ್ ನೋಡ್ತಿದ್ರೆ ಫ್ಲಾಪ್ ಆಗುತ್ತೆ. ಅವ್ರು ಲೈವ್ ನೋಡ್ತಿರ್ಲಿಲ್ಲ ಅಂದರೆ ಅವರಿಗೊಂದು ಸರ್ಪ್ರೈಸ್ ಇರುತ್ತೆ. ಸೊ ಬೈಕ್ 4ನೇ ಕಂತಿನಲ್ಲಿ ಅವರಿಗೊಂದು ಬೈಕ್ ಹೋಗ್ತಿದೆ. ಸೊ ಅವರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ. कॉल केल्याबद्दल धन्यवाद. लवकरच आपल्या कॉलला उत्तर देण्यात येईल. तोपर्यंत म्युझिकचा आनंद घ्या. ಅವರೇನೋ ಬ್ಯುಸಿ ಇರಬೇಕು. ಸೊ ಅವರು ಕಾಲ್ ಪಿಕ್ ಮಾಡ್ತಿಲ್ಲ. ಇಟ್ಸ್ ಓಕೆ. ಅವ್ರಿಗೊಂದ್ಸಲ ಕಂಗ್ರ್ಯಾಚುಲೇಷನ್ ಹೇಳ್ತಾ ನಾವು ನೆಕ್ಸ್ಟ್ ಸೆಕೆಂಡ್ನೇ ಬೈಕ್ ವಿಜೇತರು ಯಾರು ಅಂತ ನೋಡೋಣ. ಓಕೆ ಸರ್, ಕೈ ಮೇಲೆ ಮಾಡಿ. ಈಗಲೂ ನಿಮಗೆ ನೋಡಿ ಪನಿಷ್ಮೆಂಟ್. ಕೈ ಮೇಲೆ ತಲೆ ಮೇಲೆ ಮಾಡಿ ಮಿಕ್ಸ್ ಮಾಡಿ 1 ಕಾಯಿನ್ ತೆಗಿ. ಒಂದ್ಸಲ ಮಿಕ್ಸ್ ಮಾಡೋಣ ಸರ್. ಕೈ ಮೇಲೆ ಮಾಡಿ ತಲೆ ಮೇಲೆ ಮಾಡಿ ಮಿಕ್ಸ್ ಮಾಡಿ 1 ಕಾಯಿನ್ ತೆಗಿರಿ. ನಿಮಗೆ ಬರಲಿ ಅಂತ ಪ್ರೇ ಮಾಡ್ಕೊಂಡು ತೆಗಿರಿ. ತುಂಬ ಕಷ್ಟ ಇದೆ ಸರ್. 316 316. ಇವತ್ತು ತುಂಬ 3 ಡಿಜಿಟೇ ಬರ್ತಿದೆ ನಂಬರ್ಸ್. 316. ರಿಯಾಜ್ ಕಾರವಾರ್. ಓ ಕಾರವಾರ್, ಕಂಗ್ರ್ಯಾಚುಲೇಷನ್ ಸರ್. ಸೊ ನಿಮಗೆ ನಿಮ್ಮ ಡ್ರೀಮ್ ಬೈಕ್ ಬಂದಿರ್ಬೋದು. ಸೊ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ದೀನಿ. ಫೋನ್ ಸೊ ಅವರಿಗೊಂದ್ಸಲ ಕಾಲ್ ಮಾಡಿ ನೋಡೋಣ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವರಿಗೆ ಬೈಕ್ ಬಂದಿದೆ. ಸೊ ಇದು ತುಂಬ ಬಾಯ್ಸ್ದೆಲ್ಲ ಕನಸಾಗಿರುತ್ತೆ ಅವರ ಬೈಕೆಲ್ಲ. ಸೊ ಅವರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಂಥ ಸಮಯ.
हेलो सर ನಾನು ಡೈಮಂಡ್ ಗ್ರೂಪ್ ಇಂದ हाय कौन? हेलो हाँ हेलो कौन? हेलो सर मैं डायमंड ग्रुप से बात कर रही हूँ हेलो ग्रामीण हेलो हाँ हेलो हेलो ಕೇಳ್ತಿದ್ಯಾ ಸರ್ हाँ क्या किसको कौन मांगता है? हेलो हेलो सर हाँ मैं डायमंड ग्रुप से बात कर रही हूँ हाँ हाँ ओके, आप ओके, 700 ओके, पे ओके, किए मैडम। सर हाँ हेलो साइना हेलो चले चार्ज डायमंड हेलो ಹಾಂ ಹಲೋ ಮ್ಯಾಮ್ हाँ ಹಲೋ ಮ್ಯಾಮ್ ನಾನು ಡೈಮಂಡ್ ಗ್ರೂಪಿಂದ ಮಾತಾಡ್ತಿದ್ದೀನಿ ನೀವು 700 ಪೇ ಮಾಡಿದ್ರ ಮ್ಯಾಮ್ ಈ ಮಂತ್ ಇದ್ದು ಹೌದು ಕಟ್ಟಿದ್ದೇವೆ ನಾವು ಬಟ್ ಸರ್ ಮ್ಯಾಮ್ ಇಲ್ಲಿ ನಿಮ್ಮ ನಂಬರ್ ಸಿಗ್ತಿಲ್ಲ ನಮಗೆ ಒಂದ್ಸಲ ಕನ್ಫರ್ಮ್ ಮಾಡ್ತೀರಾ ನಂಬರ್ ನಿಮ್ಮ ನಂಬರ್ ಎಷ್ಟು ಮ್ಯಾಮ್ नंबर कितना है डायमंड ग्रुप में मेरा जल्दी बोलो बोलना ಈ ಸಲದ್ದು ಏನು ಗಿಫ್ಟ್ ಸಿಗುತ್ತೆ ಅಂತ ಗೊತ್ತಿದೆಯಾ ಮ್ಯಾಮ್ 4ನೇ ಕಂತಿದ್ದು 4ನೇ ಕಂತಿದ್ದು ಏನು ಗಿಫ್ಟ್ ಅಂತ ಗೊತ್ತಿದೆಯಾ ಮ್ಯಾಮ್ ಗೊತ್ತಿಲ್ಲ ಏನಂತ ಗೊತ್ತಿಲ್ವಾ ಸೊ ಬೈಕ್ ಇದೆ ಮ್ಯಾಮ್ ಒಂದು ವೇಳೆ ಬೈಕ್ ನಿಮಗೆ ಹಲೋ ಹಲೋ ಹಾ ಹೇಳಿ ಆ ಬೈಕ್ ನಿಮ್ದಾಗಿದೆ ಮ್ಯಾಮ್ ಹೇಗೆ ಅನಿಸ್ತಿದೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಓ ಖುಷಿ ಆಗ್ತದೆ ಮ್ಯಾಮ್ ಎಸ್ ನೀವು ಡೈಮಂಡ್ ಗ್ರೂಪ್ಗೆ ಥ್ಯಾಂಕ್ಸ್ ಹೇಳಬೇಕು 4ನೇ ಕಂತಲ್ಲಿ ನಿಮಗೆ ಬೈಕ್ ನಿಮ್ದಾಗ್ತಿದೆ ಸೊ ಕಂಗ್ರ್ಯಾಚುಲೇಷನ್ ಓಕೆ ಮ್ಯಾಮ್ ಎಸ್ ಅವರಂತೂ ಖುಷಿಯಾಗಿದ್ದಾರೆ ಇನ್ನು ಲಾಸ್ಟ್ ಒಬ್ಬರು ಬಾಕಿ ಇದ್ದಾರೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳ ಮ್ಯಾಮ್ ಎಸ್ ಇಬ್ಬರು ಆಯಿತು ಈಗ ಲಾಸ್ಟ್ ವಿಜೇತರು ಯಾರು ಅಂತ ನೋಡೋಣ ಅವ್ರಿಗೆ ಖುಷಿ ಆದಾಗೆ ತುಂಬ ಜನ ಕಾಯ್ತಾ ಇರ್ಬೋದು ನಮಗೆ ಸಿಗಲಿ ಅಂತ ಸೊ ಲಾಸ್ಟ್ ಒಂದೇ ಒಂದು ಬಾಕಿ ಇದೆ ಸೊ ನೆಕ್ಸ್ಟ್ ಕೂಡ ಇದೆ ಓಕೆ ಓಕೆ ಸರ್ ಹ್ಯಾಂಡ್ ಮೇಲೆ ಇದೊಂದು ಪನಿಷ್ಮೆಂಟ್ ತಲೆ ಮೇಲೆ ಮಾಡಿ ಮಿಕ್ಸ್ ಮಾಡಿ ಒಂದು ತೆಗಿರಿ ನೋಡಲಿಕ್ಕಿಲ್ಲ ಇದು ಲಾಸ್ಟ್ ಈ ತಿಂಗಳ ಲಾಸ್ಟ್ ವಿಜೇತರು ಯಾರು 3ನೇ ವಿಜೇತರು ನಮಗೆ ಬೈಕ್ ಯಾರಿಗೆ ಹೋಗುತ್ತೆ ಅಂತ ಇದು ಕೂಡ 3 ಡಿಜಿಟ್ 315 ಇವರಿಗೆ ಡೈಮಂಡ್ ರಿಂಗ್ ಕೂಡ ಬಂದಿತ್ತು ಅಲ್ವಾ ಎಸ್ ಇವರಿಗೆ ಡೈಮಂಡ್ ರಿಂಗ್ ಕೂಡ ಬಂದಿತ್ತು ಆ್ಯಂಡ್ ಈಗ ಇವರಿಗೆ ಬೈಕ್ ಕೂಡ ಹೋಗಿದೆ ನಿಜವಾಗ್ಲೂ ಇವತ್ತಿನ ಡೇ ನೀವು ತುಂಬ ಲಕ್ಕಿ ಸರ್ ಎರಡೆರಡನ್ನ ಒಂದೊಂದು ಸಲನೇ ದೋಚ್ಕೊಂಡಿದ್ದೀರಾ ಓ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮದು ನಾಳೆ ಎಂಗೇಜ್ಮೆಂಟ್ ಇದೆ ಸೊ ನಿಮ್ಮ ಡೈಮಂಡ್ ರಿಂಗ್ ಜೊತೆಗೆ ಬೈಕ್ ಕೂಡ ನಿಮ್ದಾಗ್ತಿದೆ ಸೊ ಲಕ್ಕಿಯೆಸ್ಟ್ ಪರ್ಸನ್ ಅಂದರೆ ನೀವೇ ಅನಿಸುತ್ತೆ ತುಂಬ ಲಕ್ಕಿ ಎಸ್ ಅವರಿಗೊಂದು ಕಾಲ್ ಮಾಡಿ ನಾವು ಸರ್ಪ್ರೈಸ್ ಕೊಡೋಣ ಎರಡೆರಡು ಬಂಪರ್ ಬಹುಮಾನ ಹೊಡ್ಕೊಂಡಿದ್ದಾರೆ ಇವತ್ತು ಶಿರ್ವಾ ಸೈಡ್ ಅವರಿಗೆ ತುಂಬ ಲಕ್ಕಿ ಅನಿಸುತ್ತೆ ಎಸ್ ಸ್ವಲ್ಪ ಹೊತ್ತು ಕಾಯೋಣ ಅವರ ರಿಯಾಕ್ಷನ್ ಹೇಗಿದೆ ಅಂತ ನೋಡೋಣ ಅವರಿಗೆ ಇವತ್ತು ಖುಷಿ ಜೊತೆ ಖುಷಿ ಯಾಕಂದರೆ ನಾಳೆ ಅವರ ಎಂಗೇಜ್ಮೆಂಟ್ ಇದೆ ಇವತ್ತು ಅವರಿಗೆ ರಿಂಗ್ ಸಿಕ್ಕಿದೆ ಡೈಮಂಡ್ ರಿಂಗ್ ಅದ್ರ ಜೊತೆ ಹೀರೋ HF100 ಬೈಕ್ ಕೂಡ ಸಿಕ್ತಿದೆ ಸೊ ಅವರ ರಿಯಾಕ್ಷನ್ ಹೇಗಿದೆ ಅಂತ ನೋಡುವಂಥ ಸಮಯ ಹಲೋ ಹಲೋ ಸರ್ ಹಲೋ ಸರ್ ನಾಳೆ ನಿಮ್ಮ ಎಂಗೇಜ್ಮೆಂಟ್ ಅಂತ ಗೊತ್ತಾಯಿತು ಕಂಗ್ರ್ಯಾಚುಲೇಷನ್ ಸರ್ ಓಕೆ ಓಕೆ ನೀವು ಡೈಮಂಡ್ ಗ್ರೂಪ್ ಇದು ಲೈವ್ ನೋಡ್ತಿದ್ರಾ ಇಲ್ಲ ನಾನು ಸ್ವಲ್ಪ ಹೊರಗಡೆ ಇದ್ದೆ ನೀವೇನಾದರೂ ಪ್ರೇ ಮಾಡ್ಕೊಂಡಿದ್ರ ಸರ್ ಅಂದರೆ ನನಗೆ ಈ ಥರ ಬೈಕ್ ಅಥವಾ ಡೈಮಂಡ್ ರಿಂಗ್ ಸಿಗಬೇಕು ಅಂತ ಏನಾದರೂ ಯಾಕಂದರೆ ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ತುಂಬ ಜನ ಪ್ರೇ ಮಾಡ್ತಾರೆ ರಿಂಗ್ ಸಿಗಬೇಕು ಅಂತ ನೀವೇನಾದರೂ ಪ್ರೇ ಮಾಡಿದ್ರಾ ಅದೇ ಪ್ರೇ ಮಾಡಿದ್ದೆ ಈ ಸಲ ಒಂದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಓಹ್ ನಿಮ್ಮ ಪ್ರೇ ನಿಜವಾಗ್ಲೂ ಆ ದೇವರು ವರ ಕೊಟ್ಟರು ಅನ್ಸುತ್ತೆ ಸರ್ ಬಿಕಾಸ್ ನೀವು ಎರಡೆರಡನ್ನ ಬಂಪರ್ ಲಾಟ್ರಿಯಾಗಿ ಪಡೆದಿದ್ದೀರಾ ಯಾಕಂದರೆ ಡೈಮಂಡ್ ರಿಂಗ್ ಕೂಡ ನಿಮ್ದಾಗಿದೆ ಕಂಗ್ರ್ಯಾಚುಲೇಷನ್ ಹಾಗೆ ಹೀರೋ HF100 ಬೈಕ್ ಕೂಡ ನಿಮ್ದಾಗಿದೆ ಸರ್ ಹೇಗೆ ಅನಿಸ್ತಿದೆ
ಹೌದಾ? ಹೇಗೆ ಫೀಲ್ ಆಗ್ತಿದೆ? ತುಂಬಾ ಸಂತೋಷ ಆಗ್ತಿದೆ. ಎಲ್ಲ ಬಂಪರ್ ಲಾಟ್ರಿ ನಿಮಗೆ ಅನ್ಸುತ್ತೆ ಸರ್. ನಾಳೆ ಎಂಗೇಜ್ಮೆಂಟ್, ಇವತ್ತು ರಿಂಗ್, ಅದ್ರ ಜೊತೆ ಒಂದು ಬೈಕ್. ಹೌದಾ? ಸರ್ ತುಂಬ ಲಕ್ಕಿ ಮಾಡಿದ್ದೀರ ಅನ್ಸುತ್ತೆ ಸರ್. ಒನ್ಸ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಐ ಥಿಂಕ್ ಅವರ ಎಂಗೇಜ್ಮೆಂಟ್ ಇದರಲ್ಲಿ ಬ್ಯುಸಿ ಇದ್ದಾರೆ ಅನಿಸುತ್ತೆ. ಸೊ ಆದರೂ ಕೂಡ ಇದು ಕರೆಗೆ ಕಾಲ್ ಮಾಡಿ ಮಾತಾಡಿದರು. ಎಲ್ಲರಿಗೂ ಇವತ್ತಿನ 4ನೇ ಕಂತಿನ ಯಾರೆಲ್ಲ ವಿಜೇತರಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾ ನಮ್ಮ ಇವತ್ತು ಡೈಮಂಡ್ ಗ್ರೂಪ್ನ ಕಾರ್ಯಕ್ರಮನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ನೆಕ್ಸ್ಟ್ ಮಂತ್ ಪುನಃ ಇದೆ. ನೆಕ್ಸ್ಟ್ ಮಂತ್ ಏನಿದೆ ಗೊತ್ತಾ, ಈಗ ತುಂಬ ದುಬಾರಿ ಆಗಿರುವಂಥ ಚಿನ್ನ, ನೆಕ್ಸ್ಟ್ ಮಂತ್ಗೆ ಚಿನ್ನ ಸಿಗ್ತಿದೆ 50,000 ವರ್ತ್ ಇರುವಂಥದ್ದು. 3 ಜನಕ್ಕೆ ಗೋಲ್ಡ್ ಸಿಗ್ತಿದೆ. ಸೊ ನೆಕ್ಸ್ಟ್ ಮಂತ್ಗೆ ನೀವು ಕೂಡ ವೆಯ್ಟ್ ಮಾಡ್ತೀರಿ, ನಾನು ಕೂಡ ವೆಯ್ಟ್ ಮಾಡ್ತಿರ್ತೀನಿ. ಇಲ್ಲಿ ನೆರೆದಿರುವಂಥ ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಹಾಗೆ ಯಾರೆಲ್ಲ ಲೈವ್ ನೋಡ್ತೀರಾ ಅವರಿಗೂ ಕೂಡ ಧನ್ಯವಾದನ ಹೇಳ್ತಾ, ಹಾಗೆ ನಮ್ಮ ಕಾರ್ಲಾ ಚಾನಲ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಿದ್ದೀನಿ. ಹಾಗೆ ಎಲ್ಲರಿಗೂ ಡೈಮಂಡ್ ಗ್ರೂಪ್ನವರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.